ಚಿನ್ಮಯಂ ವ್ಯಾಪಿ ಯತ್ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸ್ವಲ್ಪ ಗಮನ, ಈಗ ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮನಸ್ಸನ್ನು ಈ ಕಡೆ ತಿರುಗಿಸಿದ್ರೆ ಇಲ್ಲಿ ಸೈಂಟಿಫಿಕ್ ಅಪ್ರೋಚ್ ಇದೆ. ನೀವು ಪೌರಾಣಿಕ ವಿಷಯಗಳನ್ನು ತಗೊಂಡು ರಾಮ ಕೃಷ್ಣ ತಗೊಂಡು ಆತ್ಮತತ್ವಕ್ಕೆ ಅಥವಾ ಭಗವದ್ಗೀತೆ ತಗೊಂಡು ಆತ್ಮತತ್ವಕ್ಕೆ ಹತ್ತಿರ ಹೋಗುವಂಥ ಪರಿಸ್ಥಿತಿ ಅದು ನಿರ್ಮಾಣ ಆಗುತ್ತೆ, ಅದು ನಿಧಾನವಾಗುತ್ತೆ. ಇಲ್ಲಿ ಡೈರೆಕ್ಟಾಗಿ ನಮ್ಮ ಅನುಭವಗಳ ಜೊತೆ ನಾವು ಗುರುತಿಸ್ಕೊಂಡು ಡೈರೆಕ್ಟ್ ಅಧ್ಯಾತ್ಮವನ್ನು ಟಚ್ ಮಾಡಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೈಂಟಿಫಿಕಲಿ ನೀವೇ ಪೌರಾಣಿಕ ವ್ಯಕ್ತಿ ಬೇಡ, ಕಲ್ಲು ಬೇಡ, ಗುಡಿಗೊಬ್ಬರ ಬೇಡ, ಕೂತ್ಕೊಂಡು ಒಂದು ಕಡೆ ನಿಮ್ಮ ಅನುಭವವನ್ನು ಅನಲೈಸ್ ಮಾಡಿ, ನಿಮ್ಮ ಅನುಭವವನ್ನು ಅನಲೈಸ್ ಮಾಡಿ. ಅದು ಇದು ಬಹಿಷ್ಪ್ರಜ್ಞೋ ವಿಭುರ್ ವಿಶ್ವ. ನಾವು ಹೊರಗಡೆ ನೋಡ್ತಾ ಇದ್ದೀವಲ್ಲ, ಇವನು ಸರ್ವವ್ಯಾಪಿ, ಇವನಿಗೆ ವಿಶ್ವ ಅಂತ ಹೇಳ್ತಾರೆ. ಅಂತಃಪ್ರಜ್ಞಸ್ಸು ತೈಜಸ, ಒಳಗಡೆ ನಾವು ಸ್ವಪ್ನಸ್ಥಾನದಲ್ಲಿ ಅನುಭವಿಸೋನಿಗೆ ತೈಜಸ ಅಂತ ಹೇಳ್ತಾರೆ. ಘನಪ್ರಜ್ಞ ತಥಾ ಪ್ರಾಜ್ಞ, ಈ ಮೂರನೇ ಅವಸ್ಥೆ ಘನಪ್ರಜ್ಞದಲ್ಲಿ ಅವನಿಗೆ ಪ್ರಾಜ್ಞ ಅಂತ ಹೇಳ್ತಾರೆ. ವಿಶ್ವ, ತೈಜಸ, ಪ್ರಾಜ್ಞ, ಮೂರು ಹೆಸರುಗಳಿಂದ ಕರೀತಾ ಇದ್ದಾರೆ ಮೂರು ವ್ಯಕ್ತಿನ. ವಿಶ್ವದಲ್ಲಿ ಒಬ್ಬ ವ್ಯಕ್ತಿ, ತೈಜಸದಲ್ಲಿ ಒಬ್ಬ, ಪ್ರಾಜ್ಞದಲ್ಲಿ ಒಬ್ಬ. ಹೇಳ್ತಾರೆ ಏಕ ಏವ ತ್ರಿಧಾ ಸ್ಮೃತ, ಒಬ್ಬನೇ, ಸೇಮ್ ಫೆಲೋ. ವಿಶ್ವ ಯಾರು ಅನುಭವಿಸ್ತಾನೆ ಅವನು ತೈಜಸವನ್ನು ಅನುಭವಿಸ್ತಾನೆ, ಅವನು ಪ್ರಾಜ್ಞನೂ ಆಗಿರ್ತಾನೆ. ಏಕ ಏವ ತ್ರಿಧಾ ಸ್ಮೃತ, ಸೇಮ್ ಫೆಲೋ. ಮೂರು ಅನುಭವಗಳಾದಾಗ ದೆರ್ ಇಸ್ ಎ ಸಕ್ಸೆಷನ್. ಒಂದು ಅನುಭವಕ್ಕಿಂತ ಇನ್ನೊಂದು ಅನುಭವಕ್ಕೆ ಅವನು ಹೋದಾಗ ದೇರ್ ಇಸ್ ಎ ಗ್ಯಾಪ್. ಹೌದಾ? ಅದು ಎಷ್ಟು ಕಮ್ಮಿ ಇದ್ರೂ ಇರ್ಬೋದು, ಎಷ್ಟು ಸ್ಮಾಲ್ ಗ್ಯಾಪ್. ಇದನಾ ಇವನು ಇನ್ನೊಂದು ಹೋದಾಗ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಇರೋನು ಯಾರು? ಅವನು ವಿಶ್ವಾನರಲ್ಲ, ಅವನು ತೈಜಸ ಅಲ್ಲ, ಅವನು ಪ್ರಾಜ್ಞನೂ ಅಲ್ಲ. ಆ ಗ್ಯಾಪಲ್ಲಿ ಇರೋನು ಯಾರು? ಏಕ ಏವ ತ್ರಿಧಾ ಸ್ಮೃತ. ಸ್ಮೃತ್ಯ ಪೂರ್ವ ಸ್ಮೃತ್ಯ, ನೆನಪಿಗೆ ತಂದುಕೊಳ್ತಾನೆ. ಯಾರು? ಒಬ್ಬ. ಅಲ್ಲೇನಾಯಿತು? ಐ ಆಮ್ ನಾಟ್ ಟ್ಯಾಗ್ಡ್ ಆನ್ ಟು ವಿಶ್ವ, I am not tagged on to Taijasa, I am not tagged on to Prajna. I am different from all the three experiences. Who am I? ಯಾರು? ಏಕ ಏವ ತ್ರಿಧಾ ಸ್ಮೃತ. ಯಾರು? ಅಲ್ಲಿಗೇನಾಯಿತು? ನಿದ್ದೆ ಅನುಭವವನ್ನು ಯಾರೋ ಸಾಕ್ಷಿ ರೂಪದಿಂದ ನೋಡ್ತಾ ಇದ್ದಾನೆ ಅಂತಾಯ್ತು. ಹೌದಾ? ನಿದ್ದೆ ಅನುಭವಕ್ಕೆ ಒಬ್ಬ ಸಾಕ್ಷಿ ಇದ್ದಾನೆ, ಎಚ್ಚರಾವಸ್ಥೆಗೂ ಒಬ್ಬ ಸಾಕ್ಷಿ ಇದ್ದಾನೆ, ಸ್ವಪ್ನಾವಸ್ಥೆಗೂ ಒಬ್ಬ ಸಾಕ್ಷಿ ಇದ್ದಾನೆ. ಈ ಸಾಕ್ಷಿ ಯಾರು? ಈ ಮೂರು ಅವಸ್ಥೆಗಳಿಂದ ಬೇರೆ ಆಗಿರ್ತಾನ? ಇಲ್ಲ, ಒಂದೇ ಆಗಿರೋದು. ಮೂರು ಅವಸ್ಥೆಗಳಿಗಿಂತ ಅವನು ಬೇರೆ ಆಗಿರ್ತಾನೆ. ಇವನು ಯಾರು? ಚೈತನ್ಯ, ತುರಿಯ, ನೀವೇ. ನಿಮ್ದು ನಾಲ್ಕನೇ ಅವಸ್ಥೆ ಅದೇ. ನಿಮ್ದು ನಾಲ್ಕನೇ ಅವಸ್ಥೆ ಅದೇ. ಅದು ಹೇಗಿರ್ತದೆ? ಹೇಗಿರ್ತದೆ? ನಿಮ್ಮದು ನಾಲ್ಕನೇ ಅವಸ್ಥೆ ಹೇಗಿರ್ತದೆ? ಇವತ್ತು ಟಚ್ ಮಾಡ್ತೀನಿ. ಹೇಗಿರ್ತದೆ? ದೇವ ಏನೋ ಒಂದು ಹೇಳಿ. ನಿಮ್ಮದು ನಾಲ್ಕನೇ ಅವಸ್ಥೆ ಹೇಗಿರ್ತದೆ? ಯಾವ ರೀತಿ ಇರುತ್ತೆ? ಬೀಜ ರೂಪದಲ್ಲಿರುತ್ತೆ, ಬೀಜ ರೂಪನೂ ಇರೋದಿಲ್ಲ. ಬೀಜ ಇಲ್ವಲ್ಲ ಸರ್ ಅಲ್ಲಿ? ಪ್ರಾಜ್ಞೆಗೆ ಮುಗಿದೋಯ್ತು. ತುರಿಯದಲ್ಲಿ ಬೀಜಾವಸ್ಥೆ ಇಲ್ಲ. ಅದೇ ಹೇಳ್ತಾರೆ, ತುರಿಯದಲ್ಲಿ ಬೀಜಾವಸ್ಥೆ ಇರೋದಿಲ್ಲ. ಸುಷುಪ್ತಿ ಸ್ವಲ್ಪ ಇರುತ್ತೆ, ಪ್ರಾಣಾವಸ್ಥೆ ಸ್ವಲ್ಪ ಇರುತ್ತೆ, ಅದು ಹೊರಟೋಗಿರುತ್ತೆ. ತುರಿಯದಲ್ಲಿ ಏನೂ ಇರೋದಿಲ್ಲ ಅಂತ ಹೇಳ್ತಾರೆ.
ಸಾಕ್ಷಿ ರೂಪಾಂತರ. ಅದನ್ನು ಹೇಗೆ ಹೇಳ್ತೀರಾ? ಹೇಗೆ ಹೇಳ್ತೀರಾ? ಅದೇ ಹೇಗೆ ಯೋಚನೆ ಮಾಡಿ, ಏನೋ ಒಂದು ಹೇಳಿ, ಏನೇನು ತೋಚುತ್ತೆ ಅದು ಹೇಳಿ. ಅಲ್ಲಲ್ಲ, ದಿಸ್ ಇಸ್ ವಾಟ್ ವಿ ವಾಂಟೆಡ್. ಅದನ್ನು ಏನೋ ಒಂದು ಮಾಡಿ ಹೇಳಿ. ಅವ್ರೇನು ಹೇಳ್ತಾರೆ ನೋಡೋಣ. ಯಾರು ಮಾಡಿಕ ಉಪನಿಷತ್ತು ಏನು ಹೇಳುತ್ತೆ? 4ನೇ ಅವಸ್ಥೆಯನ್ನು ಹೇಳೋಣ. ಈಗ 4ನೇ ಅವಸ್ಥೆ ಏನಂತ ಗೊತ್ತಾಯ್ತಾ? ಈ 3 ಅವಸ್ಥೆ ಅಲ್ಲದೆ ಇರೋನು ಒಬ್ಬ ಸಾಕ್ಷಿ ಇದ್ದಾನೆ ಅಂತ ಗೊತ್ತಾಯ್ತಾ? ಈ 3 ಅವನಲ್ಲ, 3ಕ್ಕೆ ಅವನು ಅಂಟ್ಕೊಂಡಿಲ್ಲ ಅಂತ ಗೊತ್ತಾಯ್ತಲ್ಲ. ಅವನು ಯಾರು? ಅವನ್ನ ಹೇಗೆ ಡಿಫೈನ್ ಮಾಡ್ತೀರಾ? ಹೇಗೆ ಅವನ್ನ ಡಿಫೈನ್ ಮಾಡ್ತೀರಾ? ಹೇಗೆ ಡಿಫೈನ್ ಮಾಡ್ತೀರಾ? ಥಿಂಕ್. ಅಮನಸ್ಕ, ಅಚಿಂತ್ಯ. ಸಾಕ್ಷಿ ಕೂಡ ಇಲ್ಲ. ಎಸ್ ಸಾಕ್ಷಿ ಕೂಡ ಇಲ್ಲ. ಕರೆಕ್ಟ್. ಇರಬೇಕು. ಸಾಕ್ಷಿನೂ ಅಲ್ಲ. ಸಾಕ್ಷಿಯಿಂದ ನಾವು ಅನುಕೂಲಕ್ಕೆ ಹೇಳ್ಕೊಳ್ತೀವಿ, ಅನುಕೂಲಕ್ಕೆ ಹೇಳ್ತೀವಿ. ತಗೊಳ್ಳಿ, ಡೆಫಿನೇಷನ್ ಹೇಳ್ತೀನಿ. ಇದು ಉಪನಿಷತ್ತಿನ 7ನೇ ಮಂತ್ರ. ಉಪನಿಷತ್ತಿನ ಈಗ ನಿಮಗೂ 4 ಮಹಾವಾಕ್ಯಗಳು ಇದಾವಲ್ಲ, 4 ವೇದದಲ್ಲಿ. ಈ 4 ಮಹಾವಾಕ್ಯಗಳು ದೇ ಹ್ಯಾವ್ ಡಿಫೈನ್ಡ್. ಹೌದಾ? ಮಾಂಡಿಕ ಉಪನಿಷತ್ತಲ್ಲಿ ಏನು ಡಿಫೈನ್ ಮಾಡಿದೆ? ಅಯಮಾತ್ಮ ಬ್ರಹ್ಮ. ದಿಸ್ ಆತ್ಮನ್ ಇಸ್ ಬ್ರಹ್ಮನ್. ಇಟ್ ಹ್ಯಾಸ್ ಡಿಫೈನ್ಡ್. ಋಗ್ವೇದದಲ್ಲಿ ಪ್ರಜ್ಞಾನಂ ಬ್ರಹ್ಮ. ದೇ ಹ್ಯಾವ್ ಡಿಫೈನ್ಡ್. ಈಗ ಡಿಫೈನ್ ಮಾಡಲಿಕ್ಕಾಗುತ್ತಾ? ಡಿಫೈನ್ ಮಾಡಲಿಕ್ಕಾಗಲ್ಲ ಅದನ್ನು. ಆದರೂ ನಿಮಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಅವರು ಒಂದು 4 ವರ್ಡ್ ಹಾಕಿ ನಿಮಗೆ ಡಿಫೈನ್ ಮಾಡಿ ಹೀಗಿರುತ್ತೆ ಅಂತ. ಸೊ ರಿಯಲ್ ಡೆಫಿನಿಷನ್ ಆಫ್ ಆತ್ಮನ್ ಈಸ್ ನ ಅಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತ ಪ್ರಜ್ಞಂ. ಆಯಿತಾ? ನ ಪ್ರಜ್ಞಾನಘನಂ ನ ಪ್ರಜ್ಞಂ ನ ಅಪ್ರಜ್ಞಂ ಅದೃಶ್ಯಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶಂ ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ. ಈ ರೀತಿ ಆತ್ಮನನ್ನು ತಿಳ್ಕೊಳ್ಬೇಕು. ಏನಂತ ತಿಳ್ಕೊಳ್ಳೋದು? ಅದಲ್ಲ 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 ಅದಲ್ಲ, ಯಾವುದೂ ಅಲ್ಲ. ಈ ರೀತಿ ತಿಳ್ಕೊಳ್ಳಿ. ಹೆಂಗೆ ತಿಳ್ಕೊಳ್ಳೋದು? ನಿಮ್ಗೆ ಏನಾದರೂ ವಸ್ತು ಕೊಟ್ಟರೆ ತಿಳ್ಕೊಳ್ತೀರಾ. ಅಲ್ಲ 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 ಅಂದರೆ ಏನು ತಿಳ್ಕೊಳ್ತೀರಾ? ಅದಕ್ಕೆ ಯಾಜ್ಞವಲ್ಕ್ಯ ಹೇಳ್ತಾನೆ, ನೇತಿ ನೇತಿ ಇತ್ಯೇವ ಬ್ರಹ್ಮಗ್ರಾಹ್ಯಂ. ಅದಲ್ಲ ಅದಲ್ಲ ಅಲ್ಲ 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 ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀರಲ್ಲ, ಅದು ಬ್ರಹ್ಮ. ಇದು ಬ್ರಹ್ಮ ಅಂತ ಗೊತ್ತಾಯಿತು. ಈಗ ಫಸ್ಟ್ ಬನ್ನಿ, ಫಸ್ಟ್ ಉಪನಿಷತ್ತು ಮೊದಲನೇ ಮಂತ್ರಕ್ಕೆ ಬನ್ನಿ. ಮೊದಲನೇ ಮಂತ್ರಕ್ಕೆ ಓಂ ಇತ್ಯೇದಕ್ಷರಮಿದಂ ಸರ್ವಂ ಭೂತಂ ಭವದ್ ಭವಿಷ್ಯತಿ ಸರ್ವಂ ಓಂಕಾರ ಏವ. ಓಂ ಇತ್ಯೇದಕ್ಷರಮಿದಂ ಸರ್ವಂ ಯಾಕೆ ಹೇಳಿದ್ದಾರೆ? ಓಂಕಾರ ಯಾಕೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ? We have seen the definition of Atman. Now it says, ಫಸ್ಟ್ ಮಂತ್ರ ಹೇಳುತ್ತೆ ಓಂ ಇತ್ಯೇದಕ್ಷರಮಿದಂ ಬ್ರಹ್ಮಂ. ಅಷ್ಟೇ ಅಲ್ಲ, ಓಂಕಾರನ ಪರಮಹಂಸ ಸನ್ಯಾಸಿಗಳಿಗೆ ಮಾತ್ರ ಅದನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಪರಮಹಂಸ ಸನ್ಯಾಸಿ ಇಸ್ ದ ಹೈಯೆಸ್ಟ್ ಇನ್ ದ ಸನ್ಯಾಸಿ ಆರ್ಡರ್. ಅವರಿಗೆ ಓಂಕಾರ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಯಾಕೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ? ನೋಡಿ, ಬ್ರಹ್ಮವನ್ನು ಕಾಂಟೆಂಪ್ಲೇಟ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಸಿಟ್ ಇನ್ ಎ ಪ್ಲೇಸ್. ಯು ಹ್ಯಾವ್ ಟು ಸಿಟ್ ಇನ್ ಎ ಪ್ಲೇಸ್ ಸೈಲೆಂಟ್ಲಿ. ವೆನ್ ಯು ಸಿಟ್ ಸೈಲೆಂಟ್ಲಿ, ವಾಟ್ ಹ್ಯಾಪನ್ಸ್? ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಕೂತ್ಕೊಂಡು ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಅಂದ್ರೇನು? ಈಗ ನೀವು ನಿದ್ದೆಯಲ್ಲಿ ಏನೇನೋ ನಿಮ್ಮ ಮೂಲಕ ಕೆಲಸ ಮಾಡ್ತಾ ಇದ್ದಲ್ಲ, ಅದಕ್ಕೆ ಏನು ಹೇಳ್ತೀರಿ ಗೊತ್ತಾ? ಅವಿದಿತ ಫೋರ್ಸಸ್.
ಇದು ನಮ್ಮ ಎದುರುಗಡೆ ನಾವು ನೋಡೋದು ಮಾಡೋದು ವಿದಿತ, ನಮ್ಮ ಕಣ್ಣಿಗೆ ಕಾಣುತ್ತೆ. ನಿಮ್ಮ ಕಣ್ಣಿಗೆ ಕಾಣದೇ ಇರೋ ಎಷ್ಟೋ ಕೆಲಸಗಳು ನಿಮ್ಮ ದೇಹದಲ್ಲಿ ಆಗ್ತಾ ಇರ್ತವೆ. ಯು ಗಾಟ್ ಇಟ್. ಇದಕ್ಕೆ ಅವಿದಿತ ಫೋರ್ಸಸ್ ಅಂತ ಹೇಳ್ತಾರೆ. ಅವಿದಿತ ಫೋರ್ಸಸ್ಸು ನಿಮ್ಮ ಮೇಲೆ ಕೆಲಸ ಮಾಡ್ತಾ ಇರೋದ್ರಿಂದ ನೀವು ಸೈಲೆಂಟಾಗಿ ಕೂತ್ಕೊಂಡ್ಲೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ಕೂಡಲೇ ಆ ಫೋರ್ಸಸ್ ನಿಮ್ಮನ್ನು ನಿದ್ದೆಗೆ ತಳ್ಳಿಬಿಡುತ್ತೆ. ಬಸ್ಸಲ್ಲಿ ನೋಡಿ, ಬಸ್ಸಲ್ಲಿ ಕೂತ್ಕೊಂಡು ಕೂಡಲೇ ಕೆಲವರು ಇದು ಅವಿದಿತ ಫೋರ್ಸಸ್. ಸೊ ಈ ಅವಿದಿತ ಫೋರ್ಸಸ್ಸನ್ನು ಮೀರಿ ನೀವು ಕೂತ್ಕೊಳ್ಳೋದಕ್ಕೆ ಎಚ್ಚರ ಅವಸ್ಥೆ. ನಿದ್ದೆ ಅವಸ್ಥೆಯಲ್ಲಿ ನಿಮಗೆ ಫ್ರೀಡಮ್ ಇಲ್ಲ. ನಿದ್ದೆ ಅವಸ್ಥೆಯಲ್ಲಿ ನೀವು ಇದು ಮಾಡಲಿಕ್ಕಾಗಲ್ಲ, ಜಿಜ್ಞಾಸೆ ಮಾಡೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಮೆಡಿಟೇಟ್ ಮಾಡಲಿಕ್ಕಾಗಲ್ಲ. ಎಚ್ಚರ ಅವಸ್ಥೆಯಲ್ಲಿ ಆಗುತ್ತೆ, ಆದರೆ ಅವಿದಿತ ಫೋರ್ಸಸ್ ನಿಮ್ಮನ್ನು ಮಾಡೋಕ್ಕೆ ಬಿಡಲ್ಲ. ಈಗ ಅವಿದಿತ ಹಾಂ ಜಾಗ್ರತೆಯಲ್ಲಿ ತಿಳ್ಕೊಬೇಕು. ಆದರೆ ಬಿಡಲ್ವಲ್ಲ, ಅದು ಕೂತ್ಕೊಳ್ಳೋಕೆ ಬಿಡಲ್ವಲ್ಲ. ನೀವು ಕೂತ್ಕೊಳ್ಳಿ, 5 ನಿಮಿಷ ಕೂತ್ಕೊಳ್ಳಿ. ಅದು ಹಾಗೇ ಆಗಬೇಕು. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮಗೆ ಇದನ್ನು ಡಿಸ್ಕಸ್ ಮಾಡಿದಾಗ, ಈ ಪೂಜೆ ಮಾಡ್ತಾ ಇದ್ದಾಗ ಏನೇನೋ ಹಳೇ ನಮ್ಮದು ಚಿಕ್ಕ ವಯಸ್ಸಲ್ಲಿ ಆಗಿರೋದೆಲ್ಲ ಕೆಲವು ನೆನಪು ಬರುತ್ತೆ. ನಮಗೆ ಕೆಲವು ಅನುಭವಗಳಾಗಿರ್ತವೆ. ಆ ಅನುಭವ ಈಗ ಇದು ಆ ಅನುಭವ ಇದೇ ಆಗಿದೆಯೋ ಏನೋ. ಉದಾಹರಣೆಗೆ ನಾನು ಹೈಸ್ಕೂಲ್ ಓದ್ತಾ ಇದ್ದಾಗ, ಹೈಸ್ಕೂಲಲ್ಲಿ ನಾವು ಕೊಡಗಲ್ಲಿ ಓದಿದ್ದು. ಇಟ್ ವಾಸ್ ಎ ಬ್ಯೂಟಿಫುಲ್ ಪ್ಲೇಸ್. ನಮ್ಮ ಹೈಸ್ಕೂಲ್ ಇದ್ದಿದ್ದು ಒಂದು ಗುಡ್ಡದ ಮೇಲೆ, ಕಾಡು ಕಿತ್ಲೆ, ಇದು ತೋಟ, ಕಾಫಿ ತೋಟ, ಕಾಫಿ ಆ ಥರ ಗುಡ್ಡದ ಮೇಲೆ ಶಾಲೆ, ಹೈಸ್ಕೂಲು ಕೆಳಗಡೆ ಫುಲ್ಲು ಡೌನ್, ಅದು ಬೆಟ್ಟದ ಅರ್ಧ ಭಾಗ ಅಥವಾ 60% ಕೆಳಗಡೆ ಬಂದೇ ರೋಡು. ಮಡಿಕೇರಿಯಿಂದ ಸಿದ್ದಾಪುರಕ್ಕೆ ಹೋಗೋ ರೋಡ್ ಇದೆ, ಅದು ಹಿಂಗೆ ಹೋಗ್ತಾ ಇರುತ್ತೆ, ಅದು ರೋಡು. ನಾವು ಆಮೇಲೆ ರೋಡಿನ ಕೆಳಗಡೆ ಗುಡ್ಡ ಎಂಡ್ ಆಗುತ್ತೆ, ಅಲ್ಲಿ ಒಂದು ತೊರೆ ಗೊತ್ತಲ್ಲ, ಪ್ಯೂರ್ ವಾಟರ್ ಹೋಗ್ತಾ ಇರುತ್ತೆ ಅಲ್ಲಿ. ತೊರೆ ಎಲ್ಲ ಸಣ್ಣ ಹಕ್ಕಿ ಅದು ಇದು ಸೌಂಡ್ ಆಗ್ತಾರೆ, ನೀರು ಹೋಗ್ತಾ ಇರುತ್ತೆ. ನಾವೇನು ಮಾಡಬೇಕಂದ್ರೆ ಅಲ್ಲಿ ಬುತ್ತಿ ಡಬ್ಬ ತೊಗೊಂಡಿರ್ತೀವಿ, ಅದು ಊಟ ಮಾಡಿ ರೋಡ್ ದಾಟಿ ಕೆಳಗಡೆ ಇಳಿಬೇಕು ತೊರೆಗೆ. ಅಲ್ಲಿ ವಾಶ್ರೂಮ್ ಅಂತಿರಲ್ಲ, ಅದೇ ನಮಗೆ ವಾಶ್ರೂಮ್. ನಡ್ಕೊಳ್ಳೋದು. ದ ಬ್ಯೂಟಿ ಆಫ್ ದ ಪ್ಲೇಸ್, ದ ಸೈಲೆನ್ಸ್ ಆಫ್ ದ ಪ್ಲೇಸ್ ಆ್ಯಂಡ್ ದ ಬರ್ಡ್ಸ್. ಆ ನೀರು ನೀವೇನೋ ಹೇಳ್ತೀವಲ್ಲ, ಜುಳು ನಾದ, ಅದಕ್ಕೆಲ್ಲ ಕವಿಗಳೆಲ್ಲ ಬರೀತಾರಲ್ಲ, ಆ ಸೌಂಡು. ನಾವು ಹೋಗಿದ್ದು ಊಟ ಮಾಡಿ ಡಬ್ಬ ತೊಳೆಯೋಕ್ಕೆ ನಮ್ಮದು. ಅಲ್ಲಿಗೆ ಹೋಗಿ ಡಬ್ಬ ತೊಳೆದು ಎದ್ದು ನಿಂತ್ಕೊಂಡ್ರೆ ಸ್ವಲ್ಪ ಹೊತ್ತು ಇಲ್ಲೇ ಇರೋಣ. ಯಾಕೆ ಹೋಗೋದು? ಯು ಫರ್ಗೆಟ್ ಯುವರ್ ಸೆಲ್ಫ್, ಯು ಆರ್ ಅವೇಕ್, ಯು ಆರ್ ಇನ್ ಜಾಗೃತಾವಸ್ಥಾ. ಬಟ್ ನಿಮ್ಮ ಗ್ಲಿಮ್ಸ್ ಎಲ್ಲ ನಿಶ್ಚೇಷ್ಟಿತ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ನೋಡ್ತಾ ಇರ್ತೀರಾ, ಪ್ರಕೃತಿ ಜೊತೆ ಒಂದಾಗ್ಬಿಟ್ಟಿರ್ತೀರ, ನೀವು ಎಚ್ಚರವಾಗಿರ್ತೀರ, ಬ್ರೀದಿಂಗ್ ನಾರ್ಮಲ್ ಆಗಿರುತ್ತೆ. ಅಲ್ಲಿ ಆಚೆ ಬರೋಕ್ಕೆ ಮನಸ್ಸಾಗಲ್ಲ, ಮನಸ್ಸೇ ಇರಲ್ಲ, ಸ್ವಲ್ಪ ಹೊತ್ತು ಮನಸ್ಸೇ ಇರಲ್ಲ.